ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ ಚಾಪ್ಟರ್ 36 36ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಯೆಶಾಯನ ಗ್ರಂಥ 36ನೇ ಅಧ್ಯಾಯದಲ್ಲಿ 22 ವಚನಗಳು ಮಾತ್ರ ಇದೆ. ಆದರೆ 22 ವಚನಗಳು ಇರುವಂಥ ಈ ಅಧ್ಯಾಯ 36ನೇ ಅಧ್ಯಾಯದಲ್ಲಿ 32 ಸವಾಲುಗಳು ಇರುವಂಥದ್ದನ್ನು ನಾವು ಗಮನಿಸ್ಬೋದು ರೀ. 32 ಚಾಲೆಂಜಸ್. ಈ 32 ಸವಾಲುಗಳನ್ನು ನಾನೇನು ಮಾಡ್ತೀನಿ, 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇನೆ. ಮೊದಲಿನ 16 ಸವಾಲುಗಳು ವೈರಿಯ ಸವಾಲುಗಳು. 36ನೇ ಅಧ್ಯಾಯ 1ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಎಲ್ಲಿ ತನಕ ನಾವು 16ನೇ ವಚನ 36 1ರಿಂದ 16ರಲ್ಲಿ 16 ಸವಾಲುಗಳನ್ನು ನಾವು ನೋಡಿಕೊಳ್ಬೋದು. ಮತ್ತು 16ನೇ ವಚನದಿಂದ ಮತ್ತೆ ಅದೇ 16 ಅಥವಾ 1ರಿಂದ 15 ಅಂತ ತಗೊಳ್ಳೋಣ ಮೊದಲನೇ ಭಾಗ. ಎರಡನೇ ಭಾಗ 16ರಿಂದ 22 ವಚನಗಳಲ್ಲಿ ಒಡಂಬಡಿಕೆಯ ಕವನೆಂಟ್, ಒಡಂಬಡಿಕೆಯ ಆಶೀರ್ವಾದಗಳು 16 ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಒಡಂಬಡಿಕೆ ಅಂದ ತಕ್ಷಣ ಭಾಳ ಖುಷಿಯಾಗ್ಬಿಡ್ತದೆ, ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಯಾಕಂತ ಹೇಳಿದರೆ ಭಕ್ತ ಸಿಂಗ್ ಎಂಬ ಮಹಾಭಕ್ತರು ತಮ್ಮ ಪ್ರಾರ್ಥನೆಯಲ್ಲಿ ಯು ಆರ್ ಎ ಕವನೆಂಟ್ ಕೀಪಿಂಗ್ ಗಾಡ್, ನೀನು ಒಡಂಬಡಿಕೆಯನ್ನು ಪಾಲಿಸುವ ದೇವರು ಎಂಬುದಾಗಿ ದೇವರಿಗೆ ಯಾವಾಗಲೂ ಆ ದೇವರನ್ನು ಆ ರೀತಿಯಾಗಿ ಸ್ಮರಿಸ್ತಿದ್ರು, ಆ ರೀತಿಯಾಗಿ ಪ್ರಾರ್ಥಿಸ್ತಿದ್ರು, ಆ ರೀತಿಯಾಗಿ ಕರಿತಿದ್ರು, ಆ ರೀತಿಯಾಗಿ ಸಾರ್ತಿದ್ರು. ಬೇಗನೆ ನಾವು 36ನೇ ಅಧ್ಯಾಯ 1ರಿಂದ 15 ವಚನಗಳಲ್ಲಿ ವೈರಿಯ 16 ಸವಾಲುಗಳನ್ನು ನಾವು ನೋಡಿಕೊಳ್ತಿದ್ದೇವೆ. ಹೌದು, ಅರಸನಾದ ಹಿಜ್ಕೀಯನಿದ್ದಾನೆ. ಆ ಪದ ಹಿಜ್ಕಿಯ ಅಂತ ಹೇಳಿದ್ರೆ ದೇವರಿಂದ ಬಲ ಹೊಂದಿದವನು ಅಥವಾ ಸ್ಟ್ರೆಂಥೆಂಡ್ ಬೈ ಯಾವೆ, ಯೆಹೋವನಿಂದ ಬಲ ಹೊಂದಿದ್ದವನು. ಈಗಾಗಲೇ ಬಲ ಸಿಕ್ಬಿಟ್ಟಿದೆ, ದೇವರು ಬಲ ಕೊಟ್ಟುಬಿಟ್ಟಿದ್ದಾರೆ. ಮತ್ತು ಅಂಥ ವ್ಯಕ್ತಿಗೆ 16 ಸವಾಲು ಅಶ್ಶೂರ್ಯದ ವೈರಿ ಕೊಡ್ತಾ ಇರುವಾಗ ಅದನ್ನು ಯಾವ ರೀತಿಯಾಗಿ ನಿಭಾಯಿಸಿದರು, ಎದುರಿಸಿದರು ಅಂತ ನಾವು ನೋಡೋಣ. ಪ್ರಶ್ನೆಗಳ ಮುಖಾಂತರವಾಗಿ ಅಶ್ಶೂರ್ಯದ ಅರಸನು ತನ್ನ ಪ್ರತಿನಿಧಿಯಾಗಿರುವಂಥ ರಬ್ಷಾಕೆ ಎಂಬ ವ್ಯಕ್ತಿಯ ಮುಖಾಂತರವಾಗಿ, ಅಶ್ಶೂರ್ಯದ ಅಧಿಕಾರಿ ಅವನ ಮುಖಾಂತರವಾಗಿ ಈ ಒಂದು ಸವಾಲು ಹಾಕುವಂಥದ್ದನ್ನು ನಾವು ಯೆಶಾಯ 36 1ರಿಂದ 15ರಲ್ಲಿ ನೋಡಿಕೊಳ್ತೇವೆ. ಮತ್ತು ಈ ಅಶ್ಶೂರ್ಯದ ಅರಸನು, ಅವನ ಹೆಸರು ಸೆನ್ಹೆರೀಬನು ಅಂತ ಹೇಳ್ಬಿಟ್ಟು, ಸೆನ್ಹೆರೀಬ್ ಅಂತ ಹೇಳಿದರೆ ಚಂದ್ರ ಸಹೋದರರನ್ನು ಹೆಚ್ಚಿಸಿದೆ ಎಂಬಂಥ ಒಂದು ಅರ್ಥ ಇರುವಂಥ ಹೆಸರಿದು, ವಿಚಿತ್ರ ಹೆಸರು. ಅವನು ಬಂದು ಯೆಹೂದದ ಪ್ರಾಂತ ಎಲ್ಲವನ್ನು, ಎಲ್ಲ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡ್ಬಿಡ್ತಾನೆ. ಮತ್ತು ಅವನ ಪರವಾಗಿ, ಸೆನ್ಹೆರೀಬನ ಪರವಾಗಿ ಈಗ ಅಶ್ಶೂರ್ಯದ ನಾಯಕನು, ಅವನ ಹೆಸರು ರಬ್ಷಾಕೆ ಎಂಬುದಾಗಿ. ರಬ್ಷಾಕೆ ಅಂತ ಹೇಳಿದರೆ ರ ಅಂತ ಹೇಳುವಾಗ ಅದು ತಲೆ, ಶಿರಸ್ಸು. ಮತ್ತು ರಬ್ಷಾಕೆ ಅಂತ ಹೇಳುವಾಗ ಪಾತ್ರೆ, ಪಾನ ಪಾತ್ರೆಗೆ ನಾಯಕನು ಎಂಬ ಅರ್ಥವನ್ನು ಕೊಡ್ತಿದೆ. ನೆಹೆಮೀಯನು ಯಾವ ರೀತಿಯಾಗಿ ಅವನು ಕೂಡ ಅಂಥ ಒಂದು ಕೆಲಸ, ಅರಸನಿಗೆ ಪಾನ ಕೊಡುವಂಥ, ಪಾನ ಹೊಯ್ಯುವಂಥ ಒಂದು ಕೆಲಸ, ಭಾಳ ಜವಾಬ್ದಾರಿಕೆ ಕೆಲಸ. ಚಿಕ್ಕ ಕೆಲಸ ಆದರೂ ಅರಸನಿಗೆ ಯಾವಾಗ ಪಾನ ಬೇಕೋ ಆವಾಗ
ಅವನು ಕುಡಿಯೋದಕ್ಕೋಸ್ಕರವಾಗಿ ಸುರಿಸುತ್ತಾ ಇದ್ದಂಥ ವ್ಯಕ್ತಿ ನೆಹೆಮೀಯನು. ಯಾಕೆ ಅಂಥ ಕೆಲಸ, ಅದು ದೊಡ್ಡ ಕೆಲಸ ಅಂತ ಹೇಳಿದ್ರೆ ಅದರಲ್ಲಿ ಏನಾದರೂ ವಿಷ ಹಾಕಿ ಕೊಟ್ಬಿಟ್ರೆ ರಾಜ ಸತ್ತೋಗ್ಬಿಡ್ತಾನೆ. ಆದ ಕಾರಣ ಭಾಳ ನಂಬಿಗಸ್ತನಾದಂಥ ವ್ಯಕ್ತಿಯನ್ನು ಅಂಥ ಕೆಲಸಕ್ಕೆ ನೇಮಿಸ್ತಿದ್ರು. ಅದೇ ರೀತಿಯಾಗಿ ಇಲ್ಲಿನ ಸನ್ಹೇರೀಬನ ಅರಸನಾದಂಥ, ಅಶ್ಶೂರದ ಅರಸನಾದಂಥ ಸನ್ಹೇರೀಬನ ಒಬ್ಬ ಸೈನ್ಯಾಧಿಕಾರಿ ರಬ್ಷಾಕೆ ಎಂಬವನು ಬಂದು ಹಿಜ್ಕೀಯನ ವಿಷಯದಲ್ಲಿ ಅವನು ಚಾಲೆಂಜ್ ಮಾಡ್ತಾನೆ, ಸವಾಲು ಹಾಕ್ತಾನೆ. ಅವನು ಸವಾಲು ಹಾಕಿದಾಗ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ, ಹಿಜ್ಕೀಯನು ಅವನ 3 ಆಪ್ತ ಸ್ನೇಹಿತರು ಅಥವಾ ಆಪ್ತಾಧಿಕಾರಿಗಳು ಅಂತ ಕೂಡ ಹೇಳ್ಬೋದು, ಅವರಿರ್ತಾರೆ. ಅವ್ರು ಯಾರ್ಯಾರಂದರೆ ಎಲ್ಯಾಕೀಮ್, ಶೆಬ್ನ ಮತ್ತು ಯೋವ. ಈ 3 ಸಾರಿ ಇವರ ಹೆಸರು ಬರ್ತಿದೆ. 3ನೇ ವಚನ, 11ನೇ ವಚನ, 22ನೇ ವಚನ. ಈ 3 ವಚನಗಳಲ್ಲಿ 3 ಸಾರಿ ಇವರ ಬಗ್ಗೆ ಬರುವಂಥದ್ದಾಗಿದೆ. 22ನೇ ವಚನದಲ್ಲಿ ಯೋವನ ಹೆಸರು ಬರೋದಿಲ್ಲ, ಆದರೂ ಕೂಡ ಎಲ್ಯಾಕೀಮ್ ಅಂತೇಳಿದರೆ ಗಾಡ್ ಸೆಟ್ಸ್ ಅಪ್, ದೇವರು ಸ್ಥಾಪಿಸಿದ್ದಾನೆ ಅಂತ ಹೇಳ್ಬಿಟ್ಟು. ನೋಡ್ರಿ, ವೈರಿ ಸವಾಲನ್ನು ಕೊಡುವಂಥ ವೇಳೆಯಲ್ಲಿ ಇವರ ಹೆಸರುಗಳೇ ಅವರಿಗೊಂದು ಧೈರ್ಯವಾಗಿದೆ. ಯಾಕೆ ಅಂತೇಳಿದರೆ ಹಿಜ್ಕಿ ಅಂದರೆ ದೇವರು ಬಲಪಡಿಸಿದ್ದಾನೆ ವೈರಿಯ ಸವಾಲನ್ನು ನೋಡುವುದಕ್ಕೆ ಅಂತ. ಮತ್ತು ಎಲ್ಯಾಕೀಮ್ ದೇವರು ಸ್ಥಾಪಿಸಿಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಶೆಬ್ನ ಎಂಬುದಾಗಿ ಹೇಳೋದಾದರೆ ಅವನ ಅರ್ಥ ಬೆಳವಣಿಗೆ ಎಂಬುದಾಗಿ. ಬೆಳವಣಿಗೆ, ಹೌದು, ದೇವರ ಬೆಳವಣಿಗೆ ಇರ್ತದೆ ಸವಾಲು ಬಂದರೂ ಕೂಡ ವೈರಿಯಿಂದ ಅಂತ. ಯೋವ ಎಂಬ ಮಗನೂ ಮಂತ್ರಿಯೂ ಆಗಿದ್ದ ಯೋವ ಅಂತ ಹೇಳ್ಬಿಟ್ಟು, ಇವನಿಗೂ ಕೂಡ ಅರಮನೆಯಲ್ಲಿ ಒಬ್ಬ ವಿಶೇಷ ಅಧಿಕಾರಿ ಯೋವ. ಅವನ ಹೆಸರಿನ ಅರ್ಥ ಯೆಹೋವನ ಭ್ರಾತೃತ್ವ, ಜೆಹೋವ ಬ್ರದರ್ಡ್ ಎಂಬಂಥ ಹೆಸರಿನ ಅರ್ಥದ ಹೆಸರು ಈ ಯೋವ ಎಂಬವರು. ಅವರು ಬಂದರು. ಈಗ ಅವರ ಹತ್ರ ಮಾತಾಡ್ತಾ ಇದ್ದಾನೆ. 16 ಸವಾಲುಗಳನ್ನು ಕೊಡ್ತಾ ಇದ್ದಾನೆ. 4ನೇ ವಚನದಿಂದ ಇರುವಂಥ 4ರಿಂದ 10ರಲ್ಲಿ 16 ಸವಾಲುಗಳನ್ನು ಕೂಡ ನಾವು ನೋಡ್ಬೋದು. ಯುದ್ಧಕ್ಕೆ ಬೇಕಾದರೆ ನಿಮಗೆ ಬಲ ಇದೆಯಾ, ನೀವು ಯಾರನ್ನು ನಂಬಿಕೊಂಡಿದ್ದೀರಿ, ನೀವು ಜಜ್ಜಿದ ದಂಟಿಗೆ ಸಮಾನವಾಗಿರುವ ಐಗುಪ್ತದ ಮೇಲೆ ನೀವು ಹತ್ಕೊಳ್ಬೇಡ್ರಿ, ಒಬ್ಬನು ಕೋಲನ್ನು ಊರಿಕೊಳ್ಳೋದಾದರೆ ಕೂಡ ಅದು ಕೈಯನ್ನು ತಿವಿದು ಒಳಕ್ಕೆ ಹೋಗ್ತದೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಶ್ಶೂರ್ಯದ ಅರಸನೊಂದಿಗೆ ಸವಾಲು ಮಾಡಲಿಕ್ಕೆ ನಿಮ್ಗೆ ಎಷ್ಟು ಧೈರ್ಯ. ಮತ್ತು ಅವನ ಹತ್ರ ಅಂದರೆ ಅಶ್ಶೂರ್ಯದ ಅರಸನ ಹತ್ರ 2,000 ಕುದುರೆಗಳಿದೆ. ಆ ಕುದುರೆಗಳಲ್ಲಿ 2,000 ಜನರನ್ನು ಕೂತ್ಕೊಳ್ಳುವಂಗೆ ನೀವು ಮಾಡಿರಿ ನೋಡೋಣ. ಈ ರೀತಿಯಾಗೆಲ್ಲ ಸವಾಲು ಹಾಕ್ತಾ ಇದ್ದಾನೆ. ಮತ್ತು ಇನ್ನೊಂದು ಟ್ರಿಕ್ಕಿ, ಭಾಳ ಕುತಂತ್ರವಾದಂಥ ಮಾತನ್ನು ಈ ರಬ್ಷಾಕೆ ಮಾತಾಡ್ತಾನೆ. ಅದೇನೆಂದರೆ, ದೇವ್ರ ಚಿತ್ತ ಇಲ್ಲದೆ ನಾನು ಯುದ್ಧಕ್ಕೆ ಬಂದೇನು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು ಅಂತ 10ನೇ ವಚನದಲ್ಲಿ, ಯೆಹೋವನ ಚಿತ್ತವಿಲ್ಲದೆ ಬಂದೇನೆಂದು ನೆನೆಸ್ತೀಯೋ ಎಂಬುದಾಗಿ ಹೇಳಿಬಿಟ್ಟು, ಯೆಹೋವನೇ ನಮಗೆ ಆಜ್ಞಾಪಿಸಿದ್ದಾನೆ ಯುದ್ಧಕ್ಕೆ ಬಾ ಅಂತ ಅಷ್ಟೆಲ್ಲ ಹೇಳಿದಾಗ ಇವರಿಗೆ ಎಲ್ಯಾಕೀಮ್, ಶೆಬ್ನ, ಯೋವ ಇವರಿಗೆ ಭಾಳ ಬೇಸರ ಆಗಿಬಿಡ್ತದೆ. ಯಾಕಂತೇಳಿದರೆ ವೈರಿ ಬಂದು ಅರಾಮ್ಯ ಭಾಷೆಯಲ್ಲಿ ಮಾತಾಡದೆ, ಸಾಮಾನ್ಯವಾಗಿ ಅರಾಮ್ಯ ತಮ್ಮ ಭಾಷೆಯಲ್ಲಿ ಮಾತಾಡಬೇಕು ಅರಾಮ್ಯರು ಯುದ್ಧಕ್ಕೆ ಬಂದಾಗ. ಆದರೆ ಈಗ ಯೂದಾಯ ಭಾಷೆಯಲ್ಲಿ ಅವನು ಮಾತಾಡ್ತಾನೆ. ಯಾಕಂದರೆ ಅಲ್ಲಿರುವಂಥವರೆಲ್ಲರೂ ಕೇಳಿಸ್ಕೋಬೇಕು ಎಂಬುದಾಗಿ, ಅವರಿಗೆ ಎದೆಗುಂದಬೇಕು, ಧೈರ್ಯಗೆಡಬೇಕು ಎಂಬುದಾಗಿ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಒಪ್ಪಲ್ಲ. ಆ ರೀತಿಯಾಗಿ ಹೇಳಿಬಿಟ್ಟು ಹಿಜ್ಕೀಯನ ನಂಬೇಡ್ರಿ, ಹಿಜ್ಕೀಯನು ದೇವರನ್ನು ನಂಬ್ರಿ, ಯೆಹೋವನ ನಂಬ್ರಿ ಎಂಬುದಾಗಿ ಹೇಳಿದಾಗಲ್ಲ ನಂಬೇಡ್ರಿ ಎಂಬಂಥ ರೀತಿಯಲ್ಲಿ ಅವನು ಮಾತಾಡ್ತಾನೆ, ಸವಾಲು ಹಾಕ್ತಾನೆ ಈ ರಬ್ಷಾಕೆ ಎಂಬ ಅವನು. ಯಾಕಂತೇಳಿದರೆ ಅವನು ಚೆನ್ನಾಗಿ ಯುದ್ಧ
ಸ್ಥಿತಿಗತಿಯನ್ನು, ಶೈಲಿಯನ್ನು, ಹಿನ್ನೆಲೆಯನ್ನು ಸ್ಟಡಿ ಮಾಡಿ ಯುದ್ಧಕ್ಕೆ ಬಂದಿರ್ತಾನೆ. ಈಗ 16ನೇ ವಚನದಲ್ಲಿ ಇಲ್ಲಿಂದ ನಾವು 16 ಸವಾಲುಗಳು ಈಗಾಗಲೇ ನೋಡಿದ್ವಿ, ವೈರಿಯ ಸವಾಲು. ಇನ್ನು ಮುಂದೆ ನಾವು 16ರಿಂದ ನೋಡುವಾಗ ಒಡಂಬಡಿಕೆಯ ಆಶೀರ್ವಾದಗಳನ್ನು ನಾವು ನೋಡ್ತೇವೆ. ಯಾಕಂತೇಳಿದರೆ ಈ ಅಶ್ಶೂರ್ಯದ ಅಧಿಕಾರಿ ರಬ್ಷಾಕೆ ಒಡಂಬಡಿಕೆ ಮಾಡಿಕೊಡ್ರಿ ಎಂಬಂಥ ಒಂದು ಸಲಹೆ ಕೊಡ್ತಾನೆ. ಯಾಕಂದರೆ ಒಡಂಬಡಿಕೆ ಮಾಡಿಕೊಂಡ್ರೆ ನಿಮಗೆ 16 ಉಪಯುಕ್ತತೆಗಳು ಇವೆ, ಮಾಡಿಕೊಡ್ಲಿಲ್ಲ ಅಂದರೆ ಇವೆಲ್ಲ ನಿಮಗೆ ಇರೋದಿಲ್ಲ ಎಂಬುದಾಗಿ ಹೇಳ್ತಾನೆ ರೀ. ಆದರೆ ಅದು ದೇವ್ರ ಚಿತ್ತ ಅಲ್ಲ. ಆದರೂ ದೇವ್ರ ಹೆಸರು ಅವನು ಹೇಳಿದರೂ ಕೂಡ ದೇವ್ರ ಚಿತ್ತ ಅಲ್ಲ. ಭಾಳ ಟ್ರಿಕ್ಕಿಯಾಗಿ, ಯಾಕಂದರೆ ಹೀಯಾಳಿಸ್ತಾ ಇದ್ದಾನೆ, ದೇವರನ್ನು ನಿಂದಿಸ್ತಾ ಇದ್ದಾನೆ, ದೇವರ ಹೆಸರು ಹೇಳ್ತಾ ಇದ್ದಾನೆ. ದೇವರ ಹೆಸರು ಅಯೋಗ್ಯ ಕಾರ್ಯಕ್ಕೆ ಅವನು ಎತ್ತಿದ್ದಾನೆ. ಈ ರಬ್ಷಾಕೆ ಅವನ ಮಾತು ನೋಡಿದರೆ ಒಬ್ಬ ವಿಶ್ವಾಸ ಇದ್ದ ಹಾಗೆ, ನಿಜವಾಗಿ ದೇವ್ರ ಚಿತ್ತದಂತೆ ಬಂದನೇನೋ, ದೇವರು ಹೇಳಿಕೊಟ್ಟಿದ್ದಾನೇನೋ ಅನ್ನಿಸ್ತದೆ. ಆದರೆ ಅವೆಲ್ಲ ಬರೀ ಮಾತು, ನಿಂದಾ ಮಾತು. ಸರಿ, ಒಂದು ವೇಳೆ ಅಶ್ಶೂರದ ಅರಸನ ಮಾತನ್ನು ಕೇಳಿಬಿಟ್ಟು ಇವರು ಒಡಂಬಡಿಕೆ ಮಾಡಿಕೊಂಡ್ರೆ ಏನೇನಾಗ್ತದೆ ಅಂದರೆ 16 ಸಂಗತಿಗಳು ಆಗ್ತಾವಂತ್ರಿ. ಅದನ್ನು ನಮಗೋಸ್ಕರ ಅನ್ವಯ ಮಾಡಿಕೊಳ್ಳೋಣ. ಅವರಿಗೆ ಅವನು ಅನ್ವಯ ಮಾಡಿದ, ಆದರೆ ನಮಗೆ ಅನ್ವಯ ಮಾಡಿಕೊಳ್ಳೋಣ. ಮೊದಲನೇದು 16ನೇ ವಚನ, ಆಶ್ರಯ. ಆಶ್ರಯ, ಒಡಂಬಡಿಕೆ ಆಶ್ರಯಕ್ಕೆ ನಡೆಸ್ತದೆ. ಎರಡನೇದಾಗಿ ಅದೇ 16ನೇ ವಚನದಲ್ಲಿ ತನ್ನ ಅಂಜೂರ ಅಂತ ಹೇಳುವಾಗ ಒಡಂಬಡಿಕೆಯಲ್ಲಿ ತಮ್ಮದೇ ಆದಂಥ ಒಂದು ಸ್ವಾಧೀನ. ಹಾಗೆ ದ್ರಾಕ್ಷಲತೆ ಇವುಗಳನ್ನು ತಿಂದು ಒಡಂಬಡಿಕೆಯ 3ನೇ ಆಶೀರ್ವಾದ ತಿನ್ನುವಂಥದ್ದು, ಅದನ್ನು ಅನುಭವಿಸುವಂಥದ್ದು. 4ನೇ ಒಡಂಬಡಿಕೆ ಆಶೀರ್ವಾದ ಅದೇ 16ನೇ ವಚನ, ತನ್ನ ಬಾವಿ. ಯಾಕಂದರೆ ಆ ಕಾಲದಲ್ಲಿ ಸ್ವಂತ ಬಾವಿ ಭಾಳ ದೊಡ್ಡ ಮಾತು. ಒಡಂಬಡಿಕೆ ಬಂದಾಗ ಸ್ವಂತ ಮರ, ಅಂಜೂರದ ಮರ, ಸ್ವಂತ ಬಾವಿ, ಅದು ಕೂಡ ಆಶೀರ್ವಾದ, ಒಡಂಬಡಿಕೆ ಆಶೀರ್ವಾದ. ಆಮೇಲೆ 17ನೇ ವಚನದಲ್ಲಿ ನಾನು ಬಂದು ಒಡಂಬಡಿಕೆ ಮಾಡಿಕೊಳ್ಳುವಾಗ 5ನೇ ಆಶೀರ್ವಾದ ಅಂದರೆ ವೈಯಕ್ತಿಕವಾದ ಸಂಧಿಸುವಿಕೆ, ಪರ್ಸನಲ್ ಮೀಟಿಂಗ್. ನಿಮ್ಮನ್ನು ಧಾನ್ಯ ಅಂದರೆ 6ನೇ ಆಶೀರ್ವಾದ ಒದಗುವಿಕೆ, ಪ್ರೊವಿಷನ್. 7ನೇ ಆಶೀರ್ವಾದ ದ್ರಾಕ್ಷರಸ. ಆ ದಿವಸಗಳಲ್ಲಿ ಅದು ಭಾಳ ಪ್ರಾಮುಖ್ಯವಾದಂಥ ಒಂದು ಅಂಶ ಊಟಕ್ಕೆ, ಅದು ಕೂಡ ಒಡಂಬಡಿಕೆಯ ಒಂದು ಆಶೀರ್ವಾದ. 8ನೇದು ಆಹಾರ. ಆಹಾರ ಭಾಳ ಇಂಪಾರ್ಟೆಂಟ್. ಒಡಂಬಡಿಕೆ ಮಾಡಿಕೊಂಡ್ರೆ ನಿಮ್ಗೆ ಆಹಾರ ಸಿಗ್ತದೆ. ದೇವರು ಕೂಡ ನಮಗೆ ಹೇಳಿತ್ತು. ದ್ರಾಕ್ಷೆ ತೋಟ, ಬರೀ ದ್ರಾಕ್ಷ ರಸ ಅಷ್ಟೇ ಅಲ್ಲ, ತೋಟ ಅಂದರೆ ಇನ್ನಷ್ಟು ಆಶೀರ್ವಾದದ ವಿಶಾಲತೆ ಒಡಂಬಡಿಕೆಯಿಂದ ನಮಗೆ. ಇವು ಸಮೃದ್ಧಿಯಾಗಿರುವ ಎಂಬುದಾಗಿ ನೋಡ್ತೇವೆ. ಸಮೃದ್ಧಿ ಕೂಡ ಒಡಂಬಡಿಕೆಯ ಮತ್ತೊಂದು ಆಶೀರ್ವಾದ. ಆನಂತರ ನಿಮ್ಮ ದೇಶಕ್ಕೆ ಸಮಾನವಾದ ಇನ್ನೊಂದು ದೇಶ. ನೋಡ್ರಿ, ಅಲ್ಲಿ ಕರ್ಕೊಂಡು ಹೋಗ್ತೀನಂದ್ರೆ ಕರ್ಕೊಂಡು ಹೋಗೋದು ಕೂಡ ಒಡಂಬಡಿಕೆಯ ಮತ್ತೊಂದು ಆಶೀರ್ವಾದ. 12ನೇದಾಗಿ ಯೆಹೋವನು ನಮ್ಮನ್ನು ರಕ್ಷಿಸುವನು. ಒಡಂಬಡಿಕೆಯ 12ನೇ ಆಶೀರ್ವಾದ ರಕ್ಷಣೆ. ದೇವರು ನಮ್ಮ ಜೊತೆ ಒಡಂಬಡಿಕೆ ಮಾಡಿಕೊಂಡ್ರೆ ನಮ್ಮನ್ನು ಆತನು ರಕ್ಷಿಸುವ ಆತನಾಗಿದ್ದಾನೆ. 13ನೇದಾಗಿ ಹೌದು, ಯಾವ ಜನಾಂಗ, ಯಾವ ಅರಸರಿಗೂ ಸಿಕ್ಕದಂತೆ ಕಾಪಾಡುವುದು. ಒಡಂಬಡಿಕೆಯಲ್ಲಿ ದೇವರು ನಮ್ಮ ಹತ್ರ ಒಡಂಬಡಿಕೆ ಮಾಡಿಕೊಂಡಾಗ ಅಶ್ಶೂರದ ಅರಸನಲ್ಲಿ ಯಾವ ವೈರಿ ಕಡೆಯಿಂದ ನಮಗೆ ಸಿಕ್ಕದಂತೆ ಕಾಪಾಡಲ್ಪಡುವಂಥದ್ದು. ಆಮೇಲೆ 19ನೇ ವಚನದಲ್ಲಿ ನಾವು ನೋಡುವಾಗ ಹಮಾತ್, ಅರ್ಫಾದ್, ಸಫರ್ವೀಮ್ ಎಂಬ ಪಟ್ಟಣಗಳ ದೇವತೆಗಳು, ಅಂದರೆ ಬೇರೆ ದೇವತೆಗಳಿಂದ ಬಾಧೆ ಆಗೋದಿಲ್ಲ, ದುರಾತ್ಮಗಳ ಬಾಧೆ ಇಲ್ಲ. 19ನೇ ವಚನದಲ್ಲಿ 2ನೇ ಭಾಗ ನೋಡುವಾಗ ಅವು ಸಮಾರ್ಯವನ್ನು ನನ್ನ ಕೈ ತಪ್ಪಿಸಿದವು, ಅಂದರೆ ತಪ್ಪಿಸಲ್ಪಡುವಿಕೆ.
16ನೇದಾಗಿ ನೋಡುವಾಗ 20ನೇ ವಚನದಲ್ಲಿ, ಹೌದು, ಬಿಡಿಸಲಾರದೆ ಇರುವಂಥ ವೇಳೆಯಲ್ಲಿ ಯೆಹೋವನು ಕಾಪಾಡುವುದು. ಮತ್ತೆ ಇನ್ನೊಂದು ಸಾರಿ ಅದರ ಬಗ್ಗೆ ಹೇಳಲ್ಪಟ್ಟಿದೆ. ಈ ಮೂವರು ಭಕ್ತಿವಂತರು ಹಿಜ್ಕೀಯನಿಗಿದ್ರು. ಅದು ಭಾಳ ಇಂಪಾರ್ಟೆಂಟು. 3ನೇ ಸಾರಿ ಯೋವ ಬದಲಾಗಿ ಇಲ್ಲಿ ನಾವು ನೋಡ್ತೀವಿ 22ನೇ ವಚನದಲ್ಲಿ, ಹೌದು 3 ಸಾರಿ ಬಂದಿದೆ ಅಲ್ವಾ, ಎಲ್ಯಾಕೀಮ್, ಶೆಬ್ನ, ಯೋವ, 3 ಸಾರಿ 3 ಭಕ್ತಿವಂತರು ಇದ್ದರು ಅಂತ ಹೇಳ್ಬಿಟ್ಟು. ಸವಾಲು, ವೈರಿ ನಮಗೆ ಸವಾಲಿಸುವಾಗ, ನಮಗೆ ಅಟ್ಯಾಕ್ ಮಾಡುವಾಗ, ಒಬ್ಬ ವಿಶ್ವಾಸಿಗೆ, ಒಬ್ಬ ಭಕ್ತಿವಂತನಿಗೆ, ಅಂಥ ಸಂದರ್ಭದಲ್ಲಿ ಭಕ್ತಿವಂತರಾದ 3 ಸ್ನೇಹಿತರು ಒಬ್ಬರಾದರೂ ಇರಬೇಕು. ಆದರೆ ಹಿಜ್ಕೀಯನಿಗೆ 3 ಇದ್ದರು. ಆ ರೀತಿಯಾಗಿದ್ದಾಗ ಏನಾಗ್ತದೆ, ವೈರಿಯ ಸವಾಲನ್ನು ನಾವು ಗೆದ್ದುಕೊಳ್ತೇವೆ. ನಮಗೆ ಆತ್ಮಿಕ ಸ್ನೇಹಿತರಿದ್ದಾರಾ? ಇರಬೇಕು. ಪ್ರಾರ್ಥನೆ ಮಾಡಲಿಕ್ಕೆ, ಬೆಂಬಲಿಸಲಿಕ್ಕೆ, ಉತ್ತೇಜನ ಕೊಡಲಿಕ್ಕೆ, ನಮ್ಮೊಂದಿಗೆ ನಿಲ್ಲುವುದಕ್ಕೆ ಬೇಕು. ಆ ರೀತಿಯಾಗಿ ಹಿಜ್ಕೀಯನಿಗಿದ್ದರು. ಅನಂತರ ಏನಾಯಿತು ಮುಂದೆ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 36ನೇ ಅಧ್ಯಾಯ ಯೆಶಾಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.